ರಿಜಿಸ್ಟರ್ ಆಗಿದ್ರ ಪ್ರಕಾರ ದರ್ಶನ್ ಹೊಡೆದಿದ್ದು ನಿಜ. ಇವಾಗಿನದು ಇನ್ನು ತನಿಖೆ ಆಗ್ತಾ ಇದೆ. ಇವಾಗ ತಾನೇ ಚಾರ್ಜ್ ಶೀಟ್ ಎಲ್ಲ ಫೈಲ್ ಮಾಡಿದ್ದಾರೆ. ಇನ್ನು ಅದು ರಿಪೋರ್ಟ್ ಎಲ್ಲ ಹೊರಗಡೆ ಬರಬೇಕು. ಇವಾಗಲೇ ಅವ್ರನ್ನ ಆರೋಪಿ ಅಂತ ಹೇಳಿಕ್ ಆಗಲ್ಲ. ಖಂಡಿತ ಬೇಲು ಕೊಡೋದು ಬಿಡೋದು ಖಂಡಿತ ಕೋರ್ಟ್ ಡಿಸೈಡ್ ಮಾಡುತ್ತೆ. ಈಗ ಬೇಲ್ ಕೊಟ್ರು ಅಂದ ತಕ್ಷಣ ಅದರ ಅರ್ಥ ಇವರು ಶಿಕ್ಷೆಯಿಂದ ತಪ್ಪಿಕೊಂಡ್ರು ಅಂತಲ್ಲ. ಕಾನೂನು ಇದೆ. ಇವಾಗ ಎಷ್ಟೋ ಸಲ ಇದೇ ತರ ಪ್ರಾಬ್ಲಮ್ ಆಗ್ತಿದೆ, ಎಲ್ಲ ಹುಡುಗರು ಆಗ್ತಿದೆ. ಕಾನೂನು ಬರ್ತಿದೆ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಲೇಡೀಸ್ಗೆ. ಅಣ್ಣ ಅನ್ನೋ ಒಂದು ಇರ್ತದಲ್ಲ, ನಮ್ಮ ಅತ್ತಿಗೆಗೆ ಇದ್ ಮಾಡ್ಬಿಟ್ರು, ನಮ್ಮ ಅಣ್ಣಂಗೆ ಇದ್ ಮಾಡ್ಬಿಟ್ರು ಅನ್ನೋ ಒಂದು ಇದರಲ್ಲಿ ಒಂದು ಎರಡೆರಡು ಹೊಡೆದಿರ್ಬೋದು. ಅದೇನಾಗುತ್ತೆ, ಅವನು ಪರ್ಸನಾಲಿಟಿಗೂ ಇವ್ರ ಪರ್ಸನಾಲಿಟಿಗೂ ತುಂಬಾ ಡಿಫರೆನ್ಸ್ ಇದೆ. ನಮಸ್ತೆ ವೀಕ್ಷಕರೇ, ದರ್ಶನ್ ಹೇಳಿಕೆ ಪ್ರಕಾರ ಚಾರ್ಜ್ ಶೀಟ್ ರಿಜಿಸ್ಟರ್ ಆಗಿದ್ರ ಪ್ರಕಾರ ದರ್ಶನ್ ಹೊಡೆದಿದ್ದು ನಿಜ. ಹಾಗೆ ನಾನು ಅವ್ರ ಮೇಲೆ ಕೋಪದಲ್ಲಿ ರೇಗಿದ್ದು ನಿಜ. ರೇಣುಕಾಸ್ವಾಮಿ ಮಾಡಿದ ತಪ್ಪಿಗೆ ನಾನು ಅವನ ಮೇಲೆ ಕೂಗಾಡದೆ ಹೊಡೆದಿದ್ದು ನಿಜ. ಆದ್ರೆ ನಾನು ಕೊಲೆಯಾದ ಸಮಯ ಏನು 7:30 ಇದೆ, ಆ ಸಮಯದಲ್ಲಿ ನಾನು ಆ ಜಾಗದಲ್ಲಿ ಇರ್ಲಿಲ್ಲ. ನಾನು 6 ಗಂಟೆಗೆ ಮನೆ ತಲುಪಿದ್ದೆ. ಮತ್ತೆ ಕೊಲೆ ಮಾಡುವ ಇಂಟೆನ್ಷನ್ ನಂದಾಗಿರ್ಲಿಲ್ಲ. ಹಾಗೆ ಕೊಲೆ ಆದ ವಿಚಾರ ನನಗೆ ಗೊತ್ತಾದಾಗ ನನಗೂ ಕೂಡ ಶಾಕ್ ಆಗಿತ್ತು. ಇವತ್ತಿನ ದರ್ಶನ್ ಹೇಳಿಕೆ ಇದಾಗಿತ್ತು. ಹಾಗೆ ಈ ವಿಚಾರವಾಗಿ ಗ್ಯಾರಂಟಿ ನ್ಯೂಸ್ ತಿಂಗಳ ಹಿಂದೆನೇ ಕೆಲವೊಂದು ಮಾಹಿತಿಗಳ ಮೂಲಕ ಮಾಹಿತಿಯ ಪ್ರಕಾರವಾಗಿ ದರ್ಶನ್ ಕೊಲೆ ಜಾಗದಲ್ಲಿ ಇರ್ಲಿಲ್ಲ ಅನ್ನೋದನ್ನ ಸುದ್ದಿ ಮಾಡಿತ್ತು. ಹಾಗಾದ್ರೆ ಇದ್ರ ಬಗ್ಗೆ ಜನ ಇವತ್ತು ಏನ್ ಹೇಳ್ತಾರೆ? ಇನ್ 3 ದಿನ ಬಿಟ್ಟು ತೀರ್ಪಿದೆ, ದರ್ಶನ್ಗೆ ಜಾಮೀನು ಸಿಗ್ಬೇಕು ಅಂತ ಜನ ಹೇಳ್ತಾರ ಅಥವಾ ಸಿಗ್ಬಾರ್ದು ಅಂತಾರ? ದರ್ಶನ್ ಮಾಡಿದ ಕೆಲಸದ ಬಗ್ಗೆ ಜನ ಏನ್ ಮಾತಾಡ್ತಾರೆ ಕೇಳೋಣ ಬನ್ನಿ. ಕೊಲೆ ಆಗೋ ಸಮಯದಲ್ಲಿ ಅಲ್ಲಿ ಇರ್ಲಿಲ್ಲ ಅನ್ನೋದು ಇವಾಗ ಖಚಿತವಾಗಿದೆ. ನಿಮ್ಗೆ ಏನ್ ಅನ್ಸ್ತಿದೆ ಮೇಡಮ್? ಇವಾಗಿನದು ಇನ್ನು ತನಿಖೆ ಆಗ್ತಾ ಇದೆ. ಇವಾಗ ತಾನೇ ಚಾರ್ಜ್ ಶೀಟ್ ಎಲ್ಲ ಫೈಲ್ ಮಾಡಿದ್ದಾರೆ. ಇನ್ನೂ ಅದು ರಿಪೋರ್ಟ್ ಎಲ್ಲ ಹೊರಗಡೆ ಬರಬೇಕು. ಇವಾಗಲೇ ಅವ್ರನ್ನ ಆರೋಪಿ ಅಂತ ಹೇಳಿಕ್ ಆಗಲ್ಲ. ಯಾಕೆಂದರೆ ರೇಣುಕಾಸ್ವಾಮಿ ಮಾಡೋದು ಕೂಡ ತಪ್ಪಿದೆ. ಓಕೆನಾ? ಒಂದು ಹೆಣ್ಣಿಗೋಸ್ಕರ ಆ ರೀತಿ ಇಮೇಜಸ್ ಕಳಿಸೋದಾಗಲಿ ಪಿಕ್ಸ್ ಕಳಿಸೋದಾಗಲಿ ಆ ರೀತಿ ಮಾಡಬಾರ್ದಿತ್ತು. ಬಟ್ ಅದನ್ನು ಮಾಡಿದ್ದಾರೆ. ಬಟ್ ಏನಾಗುತ್ತೆ ನೋಡೋಣ ಮುಂದೆ. ನಾವು ಪಾಸಿಟಿವ್ ಅಲ್ಲಿ ಇದ್ದೀವಿ. ದರ್ಶನ್ ಸರ್ಗೆ ಬೇಲ್ ಸಿಗುತ್ತೆ. ಬಟ್ ಈಗ ಆರೋಪಿ ಅಷ್ಟೇ, ಅವರು ಅಪರಾಧಿ ಅಲ್ಲ, ಆರೋಪಿ ಅಷ್ಟೇನೆ. ಮುಂದೆ ಅವ್ರಿಗೆ ಬೇಲ್ ಸಿಕ್ಕಿ ಖಂಡಿತ ಹೊರಗಡೆ ಬರ್ತಾರೆ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ ಮೇಡಮ್. ದರ್ಶನ್ ಕೊಲೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ 1 ತಿಂಗಳು ಹಿಂದೆನೆ ಗ್ಯಾರಂಟಿ ನ್ಯೂಸ್ ಅಂದ್ರೆ ನಮ್ಮ ನ್ಯೂಸ್ ಚಾನೆಲ್ ಮಾಡಿತ್ತು. ಓಕೆ. ಈಗ ಅದು ಕೂಡ ದರ್ಶನ್ ಹೇಳಿಕೆ ಪ್ರಕಾರ ನಾನು ಕೊಲೆ ಆದ ಜಾಗದಲ್ಲಿ ಇರ್ಲಿಲ್ಲ, ಜಾಗದಲ್ಲಿ ಇರ್ಲಿಲ್ಲ ಅನ್ನೋದನ್ನ ಅವರು ಕೂಡ ಖಚಿತಪಡಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಹೌದು ಮೇಡಮ್, ಕೋಪದಲ್ಲಿ ಅದು ಇನ್ನೂ ಅಂದ್ರೆ ಯಾವ ರೀತಿ ಹೇಳಬೇಕು ಅಂತ ಅಂದ್ರೆ ಇನ್ನೂ ತನಿಖೆ ಆಗ್ತಾ ಇದೆ ಮೇಡಮ್. ಅವರು ಅಲ್ಲಿಗೆ ಹೋಗಿರ್ಬೋದು, ಹೋಗ್ದೇನೂ ಇರ್ಬೋದು. ಬಟ್ ಅಲ್ಲಿ ಅದು ಏನೇನಾಗಿದೆ ಅಂತ ಇನ್ನೂ ಕೂಡ ರಿಪೋರ್ಟ್ ಎಲ್ಲ ಹೊರಗಡೆ ಬರ್ಬೇಕು ಮೇಡಮ್. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ನೋಡೋಣ, ಅದು ಅವರು ಪ್ಲೇಸಲ್ಲಿ ಇದ್ರೂ ಇರಲಿಲ್ಲ, ಮುಂದೆ ಗೊತ್ತಾಗುತ್ತೆ. ತನಿಖೆ ಆದ್ಮೇಲೆ ಎಲ್ಲ ಕೂಡ ಹೊರಗಡೆ ಬರುತ್ತೆ. ಕಾಯ್ತಾ ಇದ್ದೀವಿ ನಾವು. ತೀರ್ಪು ಆದಷ್ಟು ಬೇಗ, ಅವರು ಆರೋಪಿ ಅಷ್ಟೇನೆ, ಅವರು ಅಪರಾಧಿ ಅಲ್ಲ. ಆದಷ್ಟು ಬೇಗ ಅವರು ಜಾಮೀನು ಸಿಕ್ಕಿ ಹೊರಗಡೆ ಬರಲಿ, ಆದಷ್ಟು ಬೇಗ ಆಶಿಸ್ತೀವಿ ಮೇಡಮ್ ನಾವು. ಒಳ್ಳೇದಾಗ್ಲಿ ಅವ್ರಿಗೆ. ಪ್ರಕರಣದಲ್ಲಿ ಈ ದರ್ಶನ್ ಕೊಟ್ಟಿರೋ ಹೇಳಿಕೆ ಪ್ರಕಾರ 6 ಗಂಟೆಗೆ ನಾನು ಮನೆಗೆ ಬಂದಿದ್ದೀನಿ, ನಾನು ಹೊಡೆದಿರೋದು ನಿಜ. ಆದ್ರೆ ಕೊಲೆ ಆದ 7:30 ಸಮಯದಲ್ಲಿ ನಾನು ಕೊಲೆ ಆದ ಜಾಗದಲ್ಲಿ ಇರ್ಲಿಲ್ಲ. ಮತ್ತೆ ಕೊಲೆ ಆದ ವಿಷಯ ಕೇಳಿದಾಗ ನನಗೂ ಕೂಡ ಆಘಾತ ಆಯ್ತು ಅನ್ನೋದನ್ನ ಹೇಳಿಕೆ ನೀಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಾನು ಒಬ್ಬ ಡೆವಲಪರ್, ಅದರೊಟ್ಟಿಗೆ ನಾನು ಪ್ರೊಡ್ಯೂಸರು ಕೂಡ. 2 ಮೂವಿ ಪ್ರೊಡ್ಯೂಸ್ ಮಾಡಿದ್ದೀನಿ. ಇದೇ ಫೀಲ್ಡಲ್ಲಿ ಇದ್ದಾಗ ಇದ್ರ ಬಗ್ಗೆ ಮಾತಾಡೋದು ಅಥವಾ ಉತ್ತರ ಕೊಡೋದು ಕಷ್ಟ. ಆದರೂ ನೀವು ಕೇಳಿರೋ ಪ್ರಶ್ನೆಗೆ ಒಂದು ಉತ್ತರ ಕೊಡೋಣ ಅಂತ ಹೇಳಿ. ನೀವು ಹೇಳ್ತಾ ಇರೋದು ಅಂದರೆ, ನಾನಂತೂ ಓದಿಲ್ಲ. ಬಟ್ ನೀವು ಕೇಳ್ತಾ ಇರೋ ಪ್ರಶ್ನೆ ಪ್ರಕಾರ 6:06ವರೆಗೆ ಅವ್ರು ಹೋಗಿದ್ದಾರೆ ಅಂತಂದರೆ ಸ್ಥಳದಿಂದ 7:30 ನಂತರ ಜೀವ ಹೋಗಿದೆ ಅಂದರೆ ಅದಕ್ಕಿಂತ ಮುಂಚೆ ಅವ್ರು ಒಪ್ಕೊಂಡಿದ್ದಾರೆ ಏನಂತ. ಹೌದು, ತಾವು ಕೂಡ ಹೊಡೆದಿದ್ದೀವಿ, ಕೈ ಮಾಡಿದ್ದೀವಿ ಅಥವಾ ಒದ್ದಿದ್ದೀವಿ ಅಂತೇಳಿ. ಅದು ಸ್ವಲ್ಪ ಮಾರಣಾಂತಿಕವಾಗಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಜೀವ ಹೋಗೋ ಟೈಮು ಕೌಂಟ್ ಆಗಲ್ಲ. ಅದಕ್ಕಿಂತ ಮುಂಚೆ ಅವರು ಯಾವ ರೀತಿ ಅದಕ್ಕೆ ಅವ್ರ ಕೋಪನ್ನ ತೋರ್ಸೋಕ್ಕೆ ಏನು ಒದ್ದಿದ್ದಾರೆ, ಹೊಡೆದಿದ್ದಾರೆ, ಅದರದ್ದು ಬಂದವರು ಉಳಿದವರೆಲ್ಲ ಅವ್ರ ಫ್ಯಾನ್ಸು ಅಥವಾ ಅವರ ಸಬಾರ್ಡಿನೇಟ್ಸು. ಸೊ ಅದು ಅವ್ರಿಗೆ ಎನ್ಕರೇಜ್ ಆಗುತ್ತೆ. ಇನ್ನೂ ಜಾಸ್ತಿ ನಾವು ಅವರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಜಾಸ್ತಿ ನಾವು ಅಟ್ಯಾಕ್ ಮಾಡಬೇಕು ಅಂತ. ನ್ಯಾಚುರಲ್ ಆಗಿ ಆ ವಾಟ್ಸಪ್ ಮೆಸೇಜು ಅಥವಾ ಅಶ್ಲೀಲವಾದ ಏನೇನು ಇತ್ತು ಅದು ಒಬ್ಬ ಮನುಷ್ಯನ ಕೆರಳಿಸುತ್ತೆ. ಕೆರಳಿಸಿತ್ತು ಅಂದ ತಕ್ಷಣ ಅವರು ಇಷ್ಟು ಓವರ್ ಆ್ಯಕ್ಟ್ ಮಾಡಿದ್ದು ತಪ್ಪು. ಬಟ್ ಎನಿವೆ ಮಾಡಿದ್ದಾರೆ. ಬಟ್ ಜೀವ ಲೇಟಾಗಿ ಹೋಗಿದ್ದಕ್ಕೋಸ್ಕರ ಅವರಿಗೆ ಬೇಲ್ ಕೊಡ್ಬೋದು ಅಥವಾ ಸ್ವಲ್ಪ ಮರ್ಸಿ ತೋರಿಸ್ಬೋದು ಅಂತ ನಾನು ಒಪ್ಕೊಳ್ಳಲ್ಲ. ಬಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೀವು ಮತ್ತೆ ಕೇಳಿದ್ರಿ, ಬೇಲ್ ಕೊಡ್ಬೋದಾ ಅಂತ. ಖಂಡಿತ ಬೇಲು ಕೊಡೋದು ಬಿಡೋದು ಖಂಡಿತ ಕೋರ್ಟ್ ಡಿಸೈಡ್ ಮಾಡುತ್ತೆ. ಈಗ ಬೇಲ್ ಕೊಟ್ಟರು ಅಂದ ತಕ್ಷಣ ಅದರ ಅರ್ಥ ಇವರು ಶಿಕ್ಷೆಯಿಂದ ತಪ್ಪಿಸ್ಕೊಂಡ್ರು ಅಂತಲ್ಲ. ಯಾಕಂದರೆ ನಮಗೆಲ್ಲ ಗೊತ್ತಿದ್ದಂಗೆ ಹೆಚ್ಚು ಕಮ್ಮಿ 4000 ಪೇಜಸ್ ಏನೋ ಅದು ರಿಪೋರ್ಟ್ ರೆಡಿ ಮಾಡಿದ್ದಾರೆ. ಸೊ ಎಲ್ಲ ಥರ ಎವಿಡೆನ್ಸ್ ಇನ್ಕ್ಲೂಡಿಂಗ್ ಡಿಜಿಟಲ್ಲು ಏನು ಇನ್ಸ್ಟಾಗ್ರಾಮಿಂದ ಅವರು ರಿಟ್ರೀವ್ ಕೂಡ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಆದ್ದರಿಂದ ಜಾಮೀನ್ ಮೇಲೆ ಅವ್ರು ಹೊರ ಬಂದರೆ ಸಾಕ್ಷ್ಯ ನಾಶ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದು ಒಂದು ಫ್ಯಾಕ್ಟ್ ಬಿಟ್ಟರೆ
ಅವ್ರಿಗೆ ಕೊಡ್ಬೋದು. ಯಾಕೆಂತಂದರೆ ಕೇಸು ಪೊಲೀಸರು ಸ್ಟ್ರಾಂಗ್ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಲೀಗಲ್ ಆಗಿ ಅದು ಪ್ಲಸ್ ಆಯಿತು ಅಂದರೆ ಪೊಲೀಸ್ ಕಡೆಗೆ ಖಂಡಿತ ಅವ್ರಿಗೆ ಶಿಕ್ಷೆ ಆಗುತ್ತೆ. ಸೊ ಬೇಲ್ ಕೊಡೋದು ಬಿಡೋದು ಈಗ ಕೋರ್ಟಿನ ತೀರ್ಮಾನನೇ ಅಂತಿಮ ತೀರ್ಮಾನ. ಈಗ ಬೇಸಿಕಲಿ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಸೊ ನೋಡೋಣ ಏನು ಫುಟೇಜಸ್ ಅವ್ರಿಗೆ ಏನು ಸಿಕ್ಕಿದೆಯೋ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಇನ್ ಕೇಸ್ ದರ್ಶನ್ ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ, ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಬಟ್ ಆಗಿಲ್ಲ, ಏನು ಅವರು ತಪ್ಪು ಆ ಜಾಗದಿಂದ ವೆಕೇಟ್ ಆಗಿಬಿಟ್ಟಿತ್ತು ಅಂದರೆ ನೋಡಿ ಏನು ಜಡ್ಜ್ಮೆಂಟ್ ಏನಿರುತ್ತೋ ಅದ್ರ ಪ್ರಕಾರ ಕೊಟ್ಟರೆ ಇಟ್ಸ್ ಓಕೆ, ಫೈನ್. ಯಾಕಂದರೆ ಎಲ್ಲರೂ ಅವ್ರವ್ರ ಫ್ಯಾನ್ಸ್ ಅಂತ ಇರ್ತಾರೆ ಕೊನೆಗೆ. ಸೊ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಎಲ್ಲರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ತಪ್ಪು ಮಾಡಿದ್ರೆ ಏನಿದು ರೂಲ್ಸ್ ಪ್ರಕಾರ ಅದು ಶಿಕ್ಷೆ ಆದ್ರೂ ಇಟ್ಸ್ ಓಕೆ. ಇನ್ನು 3 ದಿನ ಬಿಟ್ಟು ತೀರ್ಪಿದೆ. Okay. ತೀರ್ಪಲ್ಲಿ ಜಾಮೀನು ಬೇಡಿಕೆ ನೀಡಬಹುದು ದರ್ಶನ್ ಕಡೆಯವರು. ದರ್ಶನ್ಗೆ ಜಾಮೀನು ಸಿಗ್ಬೇಕು ಅಂತ ಅನ್ಸುತ್ತೆ, ಅದು ಸಿಗ್ಬಾರ್ದು. ಅದ್ರ ಬಗ್ಗೆ ಏನಂದ್ರೆ ತಪ್ಪು ಮಾಡಿದ್ರೆ ಗೊತ್ತಾಗುತ್ತೆ. ಇವಾಗ ನಾನು ಬೇಸಿಕಲಿ ನಾನು ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗ್ಲೇಬೇಕು. ಓಕೆನಾ, ನನಗೆ ಏನೇ ಬೇಲ್ ಕೊಟ್ರು ಬಟ್ ನನಗಲ್ಲಿ ಅದೊಂದು ಜುಗುಪ್ಸೆ ಅಂತ ಇರುತ್ತೆ. ನಾನು ತಪ್ಪು ಮಾಡಿದ್ದೀನಿ, ನಂಗೆ ಶಿಕ್ಷೆ ಅನುಭವಿಸ್ಬೇಕು ಅಂತ. ಸೊ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ, ಜಾಮೀನು ಬೇಕಾದ್ರೆ ಇದಾಗುತ್ತೆ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ದರ್ಶನ್ ಹೇಳಿದ್ದು ಕರೆಕ್ಟ್ ಇರ್ಬೋದಲ್ವಾ. ಆ್ಯಂಡ್ ಮೋರ್ ಎವರ್ ರೇಣುಕಾಸ್ವಾಮಿ ಮಾಡಿರೋದಂತೂ ಯಾವುದೂ ಕರೆಕ್ಟ್ ಅಂತ ಹೇಳೂ ಹೇಳೋಕ್ಕಾಗಲ್ಲ. ಸೊ ಒಂದು ಹೆಣ್ಣಿಗೆ ಪ್ರೊಟೆಕ್ಷನ್ ಬೇಕು ಅಂದರೆ ಲೈಕ್ ಇವ್ರು ಮಾತಾಡಿರ್ಬೋದು, ಕೊಲೆ ಮಾಡಿರೋ ಅಂತ ಹೇಳೋಕ್ಕಾಗಲ್ಲ. ದಸ್ಸು ಸೊ ನಂದೇನಂದರೆ ಲೈಕ್ ದರ್ಶನ ಸೇವ್ ಮಾಡೋದು ಬೆಟರ್ ಅಂತ ಹೇಳ್ಬೋದು. ರೇಣುಕಾಸ್ವಾಮಿ ಮಾಡಿರೋ ತಪ್ಪು, ಅಬ್ಸಲ್ಯೂಟ್ಲಿ ತಪ್ಪು. ಬಟ್ ಕಾನೂನು ಇತ್ತು, ಅದ್ರ ಪ್ರಕಾರ ಇವ್ರು ದರ್ಶನ್ ಕಾನೂನು ಇದೆ. ಇವಾಗ ಎಷ್ಟೊಂದು ಸಲ ಇದೇ ಥರ ಪ್ರಾಬ್ಲಮ್ ಆಗ್ತಿದೆ, ಎಲ್ಲ ಹುಡುಗರಿಗೆ ಆಗ್ತಿದೆ. ಕಾನೂನು ಬರ್ತಿದೆ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಲೇಡೀಸ್ಗೆ. ಎಲ್ಲಿ ಕಾನೂನು ಬರ್ತಿದೆ? ಎಲ್ಲ ಕಡೆನೂ ಅತ್ಯಾಚಾರ ನಡೀತಾ ಇದೆ ತಾನೆ. ಇವಾಗ ಬೆಳಗ್ಗೆ ಇದ್ರೆ ನ್ಯೂಸ್ ಪೇಪರ್ ನೋಡ್ರಿ, ಇನ್ಸ್ಟಾ, ಸೋಷಿಯಲ್ ಮೀಡಿಯಾಸ್ ನೋಡ್ರಿ, ಎಲ್ಲ ಹುಡುಗರು ಅದೇ ಪ್ರಾಬ್ಲಮ್ ಇದೆ. ಒಂದು ಸಣ್ಣ ಮಗುನೂ ಬಿಡ್ತಾ ಇಲ್ಲ ಅಲ್ವಾ. ಸೊ ಎಲ್ಲಿದೆ ಕಾನೂನು? ಹಾಗಿದ್ರೆ ಕಾನೂನು ಇಲ್ಲ. ಇದ್ರ ಬಗ್ಗೆ ಗ್ಯಾರಂಟಿ ನ್ಯೂಸ್ ಅವರು ಒಂದು ತಿಂಗಳ ಹಿಂದೆನೆ ಯಾವುದೋ ಒಂದಿಷ್ಟು ಮಾಹಿತಿಯ ಪ್ರಕಾರ ದರ್ಶನ್ ಕೊಲೆ ಮಾಡಿದ ಜಾಗದಲ್ಲಿ ಇರ್ಲಿಲ್ಲ ಅನ್ನೋದನ್ನ ಆಲ್ರೆಡಿ ಹೇಳಿದ್ರು. ಹೌದು. ಹಾಗೆ ಇವತ್ತಿನ ದರ್ಶನ್ ಹೇಳಿಕೆ ಪ್ರಕಾರನೂ ಕೂಡ ದರ್ಶನ್ ಕೊಲೆ ಆದ ಸಮಯದಲ್ಲಿ ಆ ಜಾಗದಲ್ಲಿ ಇರ್ಲಿಲ್ಲ ಅನ್ನೋದು ಖಚಿತವಾಗಿದೆ. ಹೌದು. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಹೌದು, ಇರ್ಬೋದು. ಅವರಿಲ್ಲ ಅಲ್ಲಿ, ಅವರಿಲ್ಲ. ಯಾರೋ ಮಾಡಿರೋದನ್ನ ಪಾಪ ಇವಾಗ ಒಂದು ಸೆಲೆಬ್ರಿಟಿ ಅಂದಮೇಲೆ ಇವಾಗ ನೂರಾರು ಜನ ದುಶ್ಮನ್ಸ್ ಅಂತೂ ಇದ್ದೇ ಇರ್ತಾರೆ. ಸೊ ಅಲ್ವಾ. ಸೊ ಹಂಗಾಗಿ ಇವ್ರು ಯಾರೋ ಮಾಡಿರೋದು ಇವ್ರ ಮೇಲೆ ಹಾಕಿರ್ಬೋದು. ಇನ್ 3 ದಿನ ಬಿಟ್ಟು ಕೋರ್ಟ್ ಅಲ್ಲಿ ತೀರ್ಪಿದೆ ಮೇಡಮ್. ಈಗ ಯಾವ ರೀತಿ ಅವ್ರು ರಿಲೀಸ್ ಆಗ್ಲಿ ಅಂತ ನನಗೆ ಹೇಳ್ಕೊಂತೀನಿ ಪ್ಲೀಸ್. ಜಾಮೀನು ಸಿಗ್ಬೋದು ಅನ್ಸುತ್ತಾ? ಸಿಗುತ್ತೆ. ಆದರೂ ಆಗಿರ್ಬೋದು ಮೇಡಮ್. ಏನಾಗುತ್ತೆ ಅಂದರೆ ಇವಾಗ ಅವರು ಜೊತೆಲಿರೋರಿಗೆ ಹೇಳ್ಬಿಟ್ಟು ಹೋಗಿರ್ತಾರೆ, ಒಂದು 4 ಬಿಟ್ಬಿಟ್ಟು ಎದುರು ಬಿಡಿಸ್ಬಿಟ್ಟು ಕಳಿಸೋ ಅಂತ ಅಂದ್ಬಿಟ್ಟು. ಸೊ ಈಗ ಅವ್ರೇನಾಗಿರ್ತಾರೆ, ನಮ್ಮ ಭಾಷೆ ಹೊಡೆದಿದ್ದಾರೆ ಅಂದಾಗ ನಾವೊಂದು 2 ಹೊಡೆಯೋಣ ಅನ್ನೋ ಜೋಶಲ್ಲಿ ಇರ್ತಾರೆ. ಈಗ ಏನಾಗುತ್ತೆ ಅಂದರೆ ಒಂದು ಅಣ್ಣ ಅನ್ನೋ ಒಂದು ಇರ್ತದಲ್ಲ, ನಮ್ಮ ಅತ್ತಿಗೆಗೆ ಇದು ಮಾಡಿಬಿಟ್ರು, ನಮ್ಮ ಅಣ್ಣಂಗೆ ಇದು ಮಾಡಿಬಿಟ್ರು ಅನ್ನೋ ಒಂದು ಇದರಲ್ಲಿ ಒಂದು 2 ಹೊಡೆದಿರ್ಬೋದು. ಅದೇನಾಗುತ್ತೆ, ಅವನು ಪರ್ಸ್ನಾಲಿಟಿಗೂ ಇವ್ರ ಪರ್ಸ್ನಾಲಿಟಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಕೆಲವ್ರಿಗೆ ಏನಾಗುತ್ತೆ, ತಲೆ ಮೇಲೆ ಕಲ್ಲೆತ್ತಾಕರೂ ಸಾಯಲ್ಲ, ಕೆಲವ್ರಿಗೆ 1 ಹೊಡೆದ ತಕ್ಷಣ ಸತ್ತೋಗ್ಬಿಡ್ತಾರೆ. ಸೊ ಆ ಥರ ಇರುವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಇವರು ಬೇಕಂತ ಯಾರೂ ಮಾಡಿರಲ್ಲ. ಇದರಿಂದ ಏನು ಸಿಗುತ್ತೆ ಹೇಳಿ ಅವ್ರಿಗೆ? ಸೊ ಹೋಗ್ಲಿ, ಏನಾದರೂ ದುಡ್ಡು ಸಿಗುತ್ತಾ, ಏನೇನೋ ನೇಮ್ ಬರುತ್ತೆ? ಏನೂ ಬರೋಲ್ಲ. ಅವ್ರಿಗೂ ಕೆಟ್ಟ ಹೆಸರೇ ತಾನೇ ಇದು. ಸೊ ಏನೋ ಒಂದು ಹೆದರ್ಸಕ್ಕೆ ಮಾಡಿರ್ತಾರೆ ಅಷ್ಟೇ. ಅದು ಅನ್ಎಕ್ಸ್ಪೆಕ್ಟೆಡಾಗಿ ಆಗಿರುತ್ತೆ. ಈಗ ಒಂದು ಆಕ್ಸಿಡೆಂಟ್ ಆಗುತ್ತೆ, ಸೊ ಯಾರೂ ಬಂದು ಬೇಕು ಅಂತ ಗುದ್ದಿರಲ್ಲ. ಅದು ಪರ್ಪಸ್ಫುಲ್ಲಾಗಿ ಮಾಡೋದೇ ಬೇರೆ, ಅನ್ಇಂಟೆನ್ಷನಲ್ ಆಗಿ ಮಾಡೋದೇ ಬೇರೆ. ಅದಕ್ಕೆ ಅಲ್ವಾ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಇದು ಆಕ್ಸಿಡೆಂಟಲ್ಲ ಆಗಿರೋಬೋದು ಅಷ್ಟೇ. ಅದು ರಿಯಾಲಿಟಿಯಾಗಿ ಆಗಿದೆ ಅಂತ ಯಾರೂ ಹೇಳಲ್ಲ. ಸೊ ಅದು ತನಿಖೆ ಆದಮೇಲೆ ಗೊತ್ತಾಗೋದಲ್ವ. ಸೊ ಇದೇನಾಗುತ್ತೆ, ಯೂಶ್ವಲಿ ಮೀಡಿಯಾಸಲ್ಲಿ TRPಗೋಸ್ಕರ ದರ್ಶನ್ ಅಂತ ಹೇಳ್ಕೊಂಡು ಬೇರೆ ಎಷ್ಟೊಂದು ಕೇಸಸ್ ಇದೆಯಲ್ಲ, ಯಾಕೆ ಅದನ್ನೆಲ್ಲ ಇದು ಮಾಡ್ತಾಯಿಲ್ಲ? ತುಂಬ ಕೇಸಸ್ ಇದೆ, ಮಾಡ್ಬೋದು. ಅದನ್ನು ಅದ್ರ ಬಗ್ಗೆನೂ ಹೈಲೈಟ್ ಮಾಡ್ಬೋದು. ಏನಾಗುತ್ತೆ, ಬೇಸಿಕ್ಲಿ ನಮಗೆ ಏನು ಬೇಕು ಮನುಷ್ಯನಿಗೆ, ಈಗ ಈಗ ನಾನೇ ಒಬ್ಬ ಅಣ್ಣ ಆಗಿ ನಂಗೆ ಒಬ್ಳು ತಂಗಿ ಇದ್ದಾಳೆ. ಈಗ ನಾನೇನು ಮಾಡ್ತೀನಿ, ಒಬ್ಬ ಅಣ್ಣನಾಗಿ ಥಿಂಕ್ ಮಾಡ್ತೀನಿ. ಈಗ ನನ್ನ ಹತ್ರ ಪವರ್ ಇದ್ದರೆ ನಾನೇನು ಮಾಡ್ತೀನಿ, ಆ ಪವರ್ ಯುಟಿಲೈಸ್ ಮಾಡ್ಕೋತೀನಿ. ಈಗ ಆಸ್ ಎ ಕಾಮನ್ ಮ್ಯಾನ್ ಆದರೆ ನಾನೇನು ಮಾಡ್ತೀನಿ, ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ಹೋಗ್ಬಿಟ್ಟು ನಾನು ಫಸ್ಟ್ ಎದುರಿಸ್ತೀನ. ಅದನ್ನು ತಾನೇ ಮಾಡೋದು ಅವ್ರೂ. ಈಗ ಒಬ್ಬ ನಮ್ಮ ವೈಫ್ಗೆ ಯಾರೇ ಏನಾದರೂ ಮಾಡಿದ್ರು ನಾನು ಡೈರೆಕ್ಟಾಗಿ ಹೋಗಿ ಕೇಳ್ತೀನಿ, ನಾನು ಹಿಂಗೆ ಕಾನೂನು ಪ್ರಕಾರ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ಅಂತೀರಾ? ಹೋಗ್ಲಿ, ಪೊಲೀಸರೆಲ್ಲ ಹಂಗೆ ಟ್ರೀಟ್ ಮಾಡ್ತಾರ ನಮ್ಮನ್ನು, ಕಾಮನ್ ಮ್ಯಾನ್ಗೆ? ಇಲ್ಲ ತಾನೇ. ಸೊ ಒಂದು ಭಯ ಇರಬೇಕು ಅವ್ರಿಗೂ. ಸೊ ನೆಕ್ಸ್ಟ್ ಟೈಮ್ ಈಗ ನೋಡಪ್ಪ, ಅವ್ನಿಗೆ ಆ ಥರ ಏನೋ ಆಗಿತ್ತು, ಈ ಥರ ಮಾಡಿದ್ದಾರೆ, ನಾವು ನೆಕ್ಸ್ಟ್ ಟೈಮ್ ಸ್ವಲ್ಪ ನೋಡ್ಕೊಂಡು ಇದು ಮಾಡಬೇಕು, ಒಬ್ರು ರೇಗ್ಸೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಸೊ ಅದೊಂದು ಇರೋದು ಒಳ್ಳೇದಂತ ಅನ್ಸುತ್ತೆ. ಈ 3 ದಿನ ಬಿಟ್ಟು ತೀರ್ಪಿದೆ. ಜಾಮೀನಿಗೆ ದರ್ಶನ್ ಕಡೆಯವರು ಅಪ್ಲೈ ಮಾಡ್ಬೋದು. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ, ಜಾಮೀನು ಸಿಗ್ಬೇಕು ಅನ್ಸುತ್ತಾ? ಸಿಗಬೇಕು ಅನ್ಸುತ್ತೆ ಮೇಡಮ್, ಸಿಗಬೇಕು ಅನ್ಸುತ್ತೆ. ಏನಾಗುತ್ತೆ, ಒಬ್ಬ ಮನುಷ್ಯ ಯಾವಾಗ್ಲೂ ಬರೀ ಕೆಟ್ಟದ್ದು ಮಾಡಿದ ತಕ್ಷಣ ಅದೊಂದನ್ನೇ ಹೈಲೈಟ್ ಮಾಡ್ತಾರೆ. 10 ಒಳ್ಳೆ ಕೆಲಸ ಮಾಡಿ 1 ಕೆಟ್ಟದ್ದು ಮಾಡಿದ ತಕ್ಷಣ ಅದೊಂದೇ ಹೈಲೈಟ್ ಆಗಬಾರ್ದು. 9 ಒಳ್ಳೆ ಕೆಲಸ ಮಾಡಿರ್ತಾನಲ್ಲ, ಅದು ಹೈಲೈಟ್ ಆಗಬೇಕು. ಸೊ ಅವ್ರು ಹಿಂದೆ ಏನೇನು ಮಾಡಿದ್ರು ಒಳ್ಳೆ ಕೆಲಸಗಳು, ಅದನ್ನು ಹೈಲೈಟ್ ಆಗಲಿ, ಅದನ್ನು ಕನ್ಸಿಡರ್ ಮಾಡಬೇಕಲ್ವಾ. ಇವನು ಮಾಡಿದವನು ಅವ್ನು ಒಳ್ಳೆಯವನೇ ಇರ್ಬೋದು, ಬಟ್ ಇದನ್ನೇ ಕೆಲಸ ಈ ಥರ ಎಲ್ಲ ಮಾಡ್ದ. ಸರಿ, ಸುಮ್ಮನೆ ಯಾರು ಸಿಕ್ದವ್ರನ್ನೆಲ್ಲ ಕರ್ಕೊಂಬಂದು ಸಾಯಿಸ್ತಾ ಇಲ್ಲ ಅದಲ್ಲ.
ಅವ್ನು ತಪ್ಪು ಮಾಡಿರೋದಕ್ಕೇನೆ ಅವನು ಅಂತ ಫೈಂಡ್ ಔಟ್ ಮಾಡಿದ ಮೇಲೇ ಅವ್ರು ಕರ್ಕೊಂಬಂದು ಹೊಡೆದಿರೋದು ಸಾಯಿಸಿರೋದು ಏನೋ ಒಂದು ಮಾಡಿದ್ದಾರೆ. ಬಟ್ ಫೈನಲ್ ಆಗಿ ಅವನು ಅಂತ ಫೈಂಡ್ ಔಟ್ ಮಾಡಿ, ಈಗ ಯಾರನ್ನೋ ಅಮಾಯಕನ ಕರ್ಕೊಂಬಂದು ಆ ಥರ ಹೊಡೆದ್ಬಿಟ್ಟು ರೇಣುಕಾ ಸ್ವಾಮಿ ಇನ್ನೊಬ್ಬ ಇದ್ದವನ್ನ ಇವನು ಅಂತ ಮಾಡಿ ಅದು ತಪ್ಪು. ಅವಾಗ ನೀನು ಡೈರೆಕ್ಟಾಗಿ ಇದು ಮಾಡ್ಬೋದು, ಯಾಕೆ ಒಬ್ಬ ಅಮಾಯಕನ ಸಾಯಿಸಿದ್ದೆ ಅವನು ಅಂತಲೇ ಫೈಂಡ್ ಔಟ್ ಮಾಡಿದಾರಲ್ಲ, ಸೊ ಜಾಮೀನು ಸಿಗಲಿ ಅಂತ ನಾನು ಅನ್ಕೋತೀನಿ. ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ ಅವನು ತುಂಬ ತಪ್ಪು ಮಾಡಿದ್ದಾನೆ ಅಂತ. ಆ್ಯಸ್ ಎ ಅವನು ಆ್ಯಕ್ಟ್ ಮಾಡಿರೋದು ನೋಡಿದ್ರೆ ಪೂರ್ತಿ ಫಿಲಮಲ್ಲಿ ರೌಡಿಸಮ್ ಆಗಿದೆಯೋ ಅದೇ ಥರ ಮಾಡಿದ್ದಾನೆ. ಸೊ ಅದರಿಂದ ಅವನಿಗೆ ತುಂಬ ಕಠಿಣ ಶಿಕ್ಷೆನೇ ಆಗಬೇಕು. ಪಾಪ ಅವನಿಗೆ ಎಷ್ಟು ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೋ ಅದೇ ಥರದಲ್ಲಿ ಅವನಿಗೂ ಚಿತ್ರಹಿಂಸೆ ಕೊಟ್ಟು ಅದೇ ಥರ ಕಾನೂನಲ್ಲಿ ಇದು ಮಾರ್ಪಾಡು ಮಾಡಿ ಅವನಿಗೆ ಶಿಕ್ಷೆ ಅದೇ ಥರ ಶಿಕ್ಷೆ ಕೊಟ್ಟರೆ ಅವ್ನು ಮುಂದೆ ನಡ್ಕೊಳ್ಳೋ ಬೇರೆ ಆ್ಯಕ್ಟ್ರೇ ಆಗಲಿ ಬೇರೆ ರೌಡಿಸಮ್ಗಳಾಗಲಿ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ. ಯಾಕೆಂದರೆ ಅವರು ಮಾಡೋದು ಇನ್ನು ಮುಂದೆ ತಪ್ಪು ಮಾಡಿಕೊಡ್ದು ಅಂತ ಅವ್ರ ಮನಸ್ಸಲ್ಲಿ ಬರುತ್ತೆ. ಆದ್ದರಿಂದ ದಯವಿಟ್ಟು ಇದು ಮಾತ್ರ ಅವನು ಎಷ್ಟೇ ಒಳ್ಳೆ ಆ್ಯಕ್ಟ್ರ್ ಆಗಿರ್ಬೋದು, ಅವರೆಲ್ಲ ಮಾದರಿ ಇರಬೇಕು. ರಾಜ್ಕುಮಾರ್ ಥರ ಅಥವಾ ಪುನೀತ್ ರಾಜ್ಕುಮಾರ್ ಥರ ಆ ರೀತಿ ಇರಬೇಕು. ಅದು ಬಿಟ್ಟು ಈ ಥರ ರೌಡಿಸಮ್ ಮಾಡಿರೋದು ತುಂಬ ತಪ್ಪು. ಜೊತೆಗೆ ಅವನು ಈಗ ಹೇಳ್ತಿದ್ದಾನೆ ನಾನು ಅಲ್ಲಿಲ್ಲ, ಆ ಟೈಮಲ್ಲಿ ಇರಲಿಲ್ಲ ಅಂತ. ಬಟ್ ಆ ಟೈಮಲ್ಲಿ ಇರಲಿಲ್ಲದೆ ಹೋಗಲಿ ಅವ್ನ ಕೊಲೀಗ್ಸ್ಗೆಲ್ಲ ಹೇಳ್ಬಿಟ್ಟು ಅವನು ಹೊಡೆದ್ಬಿಟ್ಟು ಹೋದ್ಮೇಲೆ ಅಕಸ್ಮಾತ್ ಅವಾಗೇ ಸ್ಪಾಟ್ ಡೆತ್ ಆಗಿರ್ಬೋದು, ಯಾರು ಗೊತ್ತಿರುತ್ತೆ. ಇವನು ನಾನು ಆ ಸತ್ತಾಗಿರಲಿಲ್ಲ ಅಂತ ಹೇಳಿರ್ಬೇಕಾದ್ರೆ ಅದು ಅಷ್ಟು ಸಮಂಜಸ ಅಲ್ಲ. ಒಟ್ಟಿನಲ್ಲಿ ಅವ್ನು ಮಾಡಿರೋದೆಲ್ಲ ತುಂಬ ತಪ್ಪಾಗಿದೆ ಅಂತ ನನಗನ್ಸುತ್ತೆ. ನನಗೇನೋ ಅವನಿಗೆ ಜಾಮೀನು ಕೊಡೋದು ಬೇಕಾಗಿಲ್ಲ ಮೇಡಮ್. ಈ ಥರ ಜಾಮೀನು ಕೊಟ್ಟರೆ ನಾಳೆ ಎಲ್ಲರೂ ಇದೇ ಥರ ಇದು ಮಾಡ್ತಾರೆ. ಇಂಥ ಇಷ್ಟು ಹಿಂಸೆ ಕೊಟ್ಟು ಸಾಯಿಸಿರೋದ್ರಿಂದ ಅವನಿಗೆ ಜಾಮೀನು ಕೊಡೋದು ಬೇಕಾಗಿಲ್ಲ ಮೇಡಮ್. ರೇಣುಕಾಸ್ವಾಮಿ ಮಾಡಿರೋದು ತಪ್ಪು ಮೇಡಮ್, ಖಂಡಿತ ತಪ್ಪು. ಅವನು ಆ ರೀತಿ ಆ ರೀತಿ ಒಂದು ಹೆಣ್ಮಕ್ಳ ಬಗ್ಗೆ ಆ ರೀತಿ ಎಲ್ಲ ಟ್ರೀಟ್ ಮಾಡಿರೋದು ತುಂಬ ತಪ್ಪು. ಬಟ್ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದಾಗಿತ್ತು. ಅಕಸ್ಮಾತ್ ಇವರು ಈ ಕೆಲಸ ಮಾಡೋ ಬದಲು ಅವ್ರನ್ನೇ ಕರೆದುಬಿಟ್ಟು ದಯವಿಟ್ಟು ನೀವು ಹಿಂಗೆ ಮಾಡಿರೋದು ಸರಿ ಇಲ್ಲಪ್ಪ ಅಂತ ಅವ್ನಿಗೆ ಬುದ್ಧಿ ಹೇಳಿ ಬೇಕಾದ್ರೆ ಸ್ಟೇಷನ್ಗಾರು ಅವ್ನು ಕೊಟ್ಟಿದ್ರೆ ಈ ಥರ ಹಿಂಗೆಲ್ಲ ಮಾಡಿದ್ದಾನೆ ಅಂತ ಮಾಡ್ಬೋದಾಗಿತ್ತು. ಇವರು ಯಾಕೆ ಈ ರೀತಿ ಕಾನೂನು ಕೈಗೆ ತೊಗೊಂಡ್ರು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಮೇಡಮ್. ನನ್ನ ಪ್ರಕಾರ ಅವನೊಬ್ಬ ಸೆಲೆಬ್ರಿಟಿ. ಸೊ ಒಬ್ಬ ಸೆಲೆಬ್ರಿಟಿ ಕೊಲೆ ಮಾಡಿ ಫೇಮಸ್ ಆಗೋದು ಡೌಟು. ಯಾಕೆಂದರೆ ಯಾವ ಸೆಲೆಬ್ರಿಟಿನೂ ಒಬ್ಬ ವ್ಯಕ್ತಿನ ಸಾಯಿಸ್ಬಿಟ್ಟು ಫೇಮಸ್ ಆಗಿಬಿಡ್ತೀನಿ ನಾನು ಅದು ಮಾಡೋಕ್ಕೆ ಯಾಕೆಂದರೆ ಅವನ ಫಾಲೋವರ್ಸ್ ತುಂಬ ಇರ್ತಾರೆ. ನನಗೆ ದರ್ಶನ್ ಹೇಗೆ ಅವನ ವ್ಯಕ್ತಿತ್ವ ಹೇಗೆ ಅಂತ ಗೊತ್ತಿಲ್ಲ. ಬಟ್ ಅವರು ಕೊಲೆ ಮಾಡಿ ಎಸ್ಕೇಪ್ ಆಗ್ತಾರೆ. ಅದು ಅವರೊಬ್ಬ ಸೆಲೆಬ್ರಿಟಿಯಾಗಿ ಕೊಲೆ ತನಕ ಹೊಡೆದಿರ್ಬೋದು. ಈಗ ನನಗೆ ಯಾರಾದರೂ ಕೆಟ್ಟ ಮೆಸೇಜಸ್ ಹಾಕಿದ್ರೆ ನನ್ನ ಹಸ್ಬೆಂಡ್ ಹೊಡಿತಾರೆ. ಅದು ಇಟ್ಸ್ ವೆರಿ ಕಾಮನ್. ಬಟ್ ಅದು ಕೊಲೆವರೆಗೂ ಹೋಗುತ್ತೆ ಅಂತ ನಾನು ಅಕ್ಸೆಪ್ಟ್ ಮಾಡಲ್ಲ. ನಾನು ತಪ್ಪು, ಅದು ನಿಜವಾಗ್ಲೂ ತಪ್ಪು ಆ ಥರ ಎಲ್ಲ. ಬಟ್ ಗೊತ್ತಿಲ್ಲ ನಮಗೆ ರಿಯಾಲಿಟಿ ಏನು ಅಂತ ಗೊತ್ತಿಲ್ಲ ಅಲ್ಲ. ಸೊ ನಾವು ರೂಮರ್ಸ್ ಕೇಳಿರೋದು. ಹಾಂ, ನಾವು ಮೀಡಿಯಾದಲ್ಲಿ ನಮಗೆ ಇವಾಗ ಟೆಕ್ನಾಲಜಿ ಚೆನ್ನಾಗಿ ಗೊತ್ತು. ಅವನು ಆ ಥರ ಬ್ಯಾಡ್ ಮೆಸೇಜಸ್ ಕಳಿಸ್ತಾ ಇದ್ದಾನೆ ಅಂದರೆ ಬ್ಲಾಕ್ ಮಾಡೋ ಚಾನ್ಸಸ್ಸು ಇದೆ ಅಲ್ವಾ. ಬ್ಲಾಕ್ ಮಾಡ್ಬೋದಿತ್ತಲ್ವ, ಯಾಕೆ ಕಂಟಿನ್ಯೂ ಮಾಡಿಕೊಂಡ್ರು? ಅದು ಬರುತ್ತೆ ಅಲ್ಲ. ಈಗ ನಮಗೆ ಒಬ್ಬ ವ್ಯಕ್ತಿ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ಫಸ್ಟೇ ಬ್ಲಾಕ್ ಮಾಡಿಬಿಡ್ತೀವಿ. ಯಾಕೆ ಬ್ಲಾಕ್ ಮಾಡಲಿಲ್ಲ ಪವಿತ್ರ? ಬ್ಲಾಕ್ ಮಾಡಿದ್ದಿದ್ರೆ ಕಂಟಿನ್ಯೂ ಆಗ್ತಾನೆ ಇರಲಿಲ್ಲ, ಒಬ್ಬ ಕೊಲೆ ಆಗ್ತಿರ್ಲಿಲ್ಲ, ದರ್ಶನ್ಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಲೈಕ್ ಜನರಲ್ ಆಗಿ ಟೆಕ್ನಾಲಜಿ ಇಷ್ಟೊಂದು ಇಂಪ್ರೂವ್ ಆಗಿದ ಮೇಲೆ ಒಬ್ಬ ವ್ಯಕ್ತಿ ಈ ಥರ ಎಲ್ಲ ಮಾಡ್ತಾ ಇದ್ದಾನೆ, ನನಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಬ್ಲಾಕ್ ಮಾಡ್ಬೋಗಿತ್ತು. ಅವಳು ಯಾಕೆ ಬ್ಲಾಕ್ ಮಾಡಲಿಲ್ಲ? ಅದ್ಯಾಕೆ ಈ ಥರ ಈ ಲೆವೆಲ್ಗೆ ತಗೊಂಡೋಯ್ತು ಗೊತ್ತಿಲ್ಲ ನನಗೆ. ನ್ಯಾಯ ಸಿಗಲಿ ಅಂತ ಹೇಳ್ತೀನಿ ಅಷ್ಟೇ. ನ್ಯಾಯ ಸಿಗಲಿ. ದರ್ಶನೇ ಸಾಯಿಸಿದ್ರು ಅಥವಾ ಅವ್ನು ಹೊಡೆದಿದ್ದಕ್ಕೆ ಸತ್ತೋದ್ನೋ ನಂಗೆ ಗೊತ್ತಿಲ್ಲ. ನ್ಯಾಯ ಸಿಗಲಿ. ಯಾಕೆಂದರೆ ಸಾಯಿಸೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಾವು ಹ್ಯೂಮನ್ಸ್ ಯಾರನ್ನೂ ಸಾಯಿಸಂಗಿಲ್ಲ. ನ್ಯಾಯ ಸಿಗಲಿ ಮ್ಯಾಮ್ ಅಷ್ಟೇ. ಸಿಕ್ಕಿದ್ರೆ ಒಳ್ಳೇದು, ಸತ್ಯ ಆಚೆ ಬರುತ್ತೆ. ಅದು ಕೋರ್ಟಿಗೆ ಬಿಟ್ಟಿದ್ದು. ದರ್ಶನ್ ಥರ ಕೊಲೆ ಮಾಡಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ನಾವು ಮೈಸೂರಿನವರೇ ಆಗಿರೋದ್ರಿಂದ ಅವ್ರಿಗೆ ಎಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅದೆಲ್ಲ ಗೊತ್ತಿರೋದ್ರಿಂದ ಆ ಲೆವೆಲ್ಗೆ ಅವ್ರು ಹೋಗಲ್ಲ. ಸ್ವಲ್ಪ ಕೋಪ ಬಂದೇ ಬರುತ್ತೆ. ಏನಾದ್ರು ನಡೆದಾಗ ಕೋಪ ಬಂದೇ ಬರುತ್ತೆ. ಬಟ್ ಅವರು ಕೊಲೆ ಮಾಡೋವರೆಗೂ ಹೋಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸುಮ್ಮನೆ ಅವ್ರನ್ನ ಸೆಟಪ್ ಮಾಡಿ ಈ ಥರ ಮಾಡಿದ್ದಾರೆ ಅಂತ ನಂಗೆ ಅನಿಸುತ್ತೆ. ಬೇಗ ಅವ್ರಿಗೆ ನ್ಯಾಯ ಸಿಕ್ಕಿ ಅವ್ರು ಆಚೆ ಬರಲಿ. ಅವ್ರ ಫ್ಯಾನ್ ಫಾಲೋವರ್ಸ್ಗೆಲ್ಲ ಖುಷಿ ಆಗುತ್ತೆ. ಅದು ತಪ್ಪದು. ಆ್ಯಕ್ಚುಲಾಗಿ ಅವ್ರು ಮಾಡಿದಾರೋ ಅಥವಾ ಅವ್ರ ಹೆಸರಲ್ಲಿ ಬೇರೆ ಯಾರೋ ಮಾಡಿದಾರೋ ಗೊತ್ತಿಲ್ಲ. ಬಟ್ ಇದರಲ್ಲಿ ಪಾಪ ಸಿಕ್ಕಾಕೊಂಡವರು
ಕೊಲೆ ಆದವ್ರು ಅವರು, ಅದ್ರ ಸಿಕ್ಕಾಕೊಂಡವರು ದರ್ಶನ್. ಏನು ಹೇಳಲಿಕ್ಕೆ ಬರಲ್ಲ. ನನಗನ್ಸುತ್ತೆ ನ್ಯಾಯ ಇದರಲ್ಲಿ ಸರಿಯಾಗಿ ಆಧಾರಗಳು ಸಿಕ್ಕಿ ಬೇಗ ಅದು ತೀರ್ಪಾಗ್ಲಿ ಅಂತ ನನ್ನ ಇದು ಮನದಾಳದ ಆಸೆ ಅಷ್ಟೇ. ದರ್ಶನ್ ಇವತ್ತಿನ ಹೇಳಿಕೆ ಏನಿತ್ತು ಸರ್ ಅಂದ್ರೆ ನಾನು ಆ ಕೊಲೆ ಮಾಡಿದ ಜಾಗದಲ್ಲಿ ನಾನು ಇರ್ಲಿಲ್ಲ ಅನ್ನೋದು. ಅವ್ರು ಕೊಲೆ ಮಾಡೋವಂಥ ಲೆವೆಲ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಅವರೊಬ್ಬ ಸೆಲೆಬ್ರಿಟಿ, ಅವ್ರಿಗೆ ಯಾವುದಕ್ಕೂ ಕೊಲೆ ಮಾಡಿ ಅವರು ಈ ಸ್ಥಾನಕ್ಕೆ ನಿಂತ್ಕೋಬೇಕು ಅಂತ ಇಲ್ಲ. ಮುಂಚೆಯಿಂದನೂ ಅವ್ರನ್ನ ಎಲ್ಲೆಲ್ಲೋ ಸೆಟಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಇದು ಒಂದು ಸೆಟಪ್ ಅಂತ ಅನ್ಕೋಬೇಕು. ಅವರು ಬೇಗ ಹೊರಗೆ ಬರಲಿ ಅಂತ ನಮ್ಮ ಆಸೆ. ಈ ಸುದ್ದಿಯನ್ನ ಒಂದು ತಿಂಗಳ ಹಿಂದೆನೆ ನಮ್ ಗ್ಯಾರಂಟಿ ನ್ಯೂಸ್ ಚಾನೆಲ್ ಇದನ್ನ ಅಂದ್ರೆ ಕೊಲೆ ಮಾಡಿದ ಜಾಗದಲ್ಲಿ ದರ್ಶನ್ ಇರ್ಲಿಲ್ಲ ಅನ್ನೋದನ್ನ ಸುದ್ದಿ ಮಾಡಿತ್ತು. ಇದ್ರ ಬಗ್ಗೆ ಇವತ್ತಿನ ದರ್ಶನ್ ಹೇಳಿಕೆ ಕೂಡ ಅದೇ ಆಗಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಆಕ್ಚುಲ್ ಆಗಿ ಅವ್ರು ಮಾಡೋವಂಥ ಏನು ಅಂತದ್ದು ಅವ್ರು ಬೇಕಾದ್ರೆ ಯಾರಿಗಾದ್ರೂ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇದನ್ನೆಲ್ಲ ಸರಿ ಮಾಡ್ಬೋದಾಗಿತ್ತು. ಅವ್ರು ಕೊಲೆ ಮಾಡೋ ಲೆವೆಲ್ಗೆ ಏನು ಹೋಗ್ಬೇಕಾಗಿಲ್ಲ. ಅವ್ರಿಗೆ ತುಂಬ ಇನ್ಫ್ಲೂಯೆನ್ಸ್ ಇದೆ, ಜನಗಳ ಪರಿಚಯ ಇದ್ದಾರೆ, ರಾಜಕೀಯದಲ್ಲಿ ಪರಿಚಯಗಳಿದೆ. ಅವರು ಆ ಥರ ನಿಜವಾಗ್ಲೂ ಅದು ಅಪರಾಧ ಆಗಿದ್ದಿದ್ರೆ ಅವ್ರನ್ನ ಸಿಕ್ಕಾಕಿಸ್ಲೇಬೇಕು ಅಂತಿದ್ದಿದ್ರೆ ಅವ್ರನ್ನ ಸರಿಯಾಗಿ ತನಿಖೆ ಮಾಡಿಸ್ಬೋದಾಗಿತ್ತು. ಇದು ನಾನು ಹೇಳೋದಾದರೆ ಅವ್ರ ಮೇಲಿನ ಹೊಟ್ಟೆ ಕಿಚ್ಚಿಗೆ ಯಾರೋ ಆ ಥರ ಮಾಡಿ ಅವ್ರನ್ನ ಸಿಕ್ಕಾಕ್ಸಿದ್ದಾರೆ, ಈ ಥರ ಪರಿಸ್ಥಿತಿಗೆ ತಂದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಿಗ್ಬೇಕು ಮೇಡಮ್, ಸಿಗ್ಬೇಕು. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಜನ ಹೇಳೋ ಪ್ರಕಾರ ದರ್ಶನ್ ಮಾಡಿದ್ದು ಒಂದಿಷ್ಟು ಜನರಿಗೆ ತಪ್ಪು, ಮತ್ತೆ ಇನ್ನೊಂದಿಷ್ಟು ಜನರು ರೇಣುಕಾಸ್ವಾಮಿ ಮಾಡಿದ್ದು ತಪ್ಪಾಗಿತ್ತು. ನಾನು ಅಣ್ಣನ ಸ್ಥಾನದಲ್ಲಿ ಇದ್ರೆ ಅಥವಾ ತಂದೆಯ ಸ್ಥಾನದಲ್ಲಿ ಇದ್ರೆ ಅಥವಾ ಗಂಡನ ಸ್ಥಾನದಲ್ಲಿ ಇದ್ದಾಗ ನಾನು ಕೂಡ ಈ ರೀತಿಯಾಗಿ ದುಡುಕುವಂತ ನಿರ್ಧಾರ ಅಥವಾ ಒಂದೇಟು ಹೊಡೆಯುವಂತ ನಿರ್ಧಾರವನ್ನ ಖಂಡಿತವಾಗ್ಲೂ ನಾನು ತಗೋತೀನಿ. ಆದ್ರೆ ಒಬ್ಬ ಸೆಲೆಬ್ರಿಟಿ ಆಗಿ ದರ್ಶನ್ ಉದ್ದೇಶ ಕೊಲೆ ಮಾಡೋದು ಆಗಿರ್ಲಿಲ್ಲ, ಒಂದಿಷ್ಟು ಜನರು ಒಪಿನಿಯನ್. ಹಾಗೆ ಇನ್ನೊಂದಿಷ್ಟು ಜನರು ಕಾನೂನು ಇದ್ರೂ ಕೂಡ ದರ್ಶನ್ ಸ್ವತಃ ತಾನೇ ಕೈ ಮಾಡುವಂತ ಸಾಹಸಕ್ಕೆ ಇಳಿದಿದ್ದು ತಪ್ಪು ಅನ್ನೋದು ಒಂದಿಷ್ಟು ಜನರ ಒಪಿನಿಯನ್. ಹಾಗಾದ್ರೆ ಮುಂದೆ ಏನಾಗ್ಬೋದು, ತೀರ್ಪೇನ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಜೊತೆ ಶಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.